ನಮಸ್ಕಾರ. ಸ್ಮಾರ್ಟ್ ಟಿವಿಯ ಸಿನಿಮಾ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಆದಿತ್ಯ. ಸ್ಯಾಂಡಲ್ವುಡ್ನಿಂದ ಹಿಡಿದು ಹಾಲಿವುಡ್ ತನಕ ಕಿಚ್ಚು ಹೊತ್ತಿಸಿದ ಸಿನಿಮಾ ಅಂತ ಹೇಳಿದ್ರೆ ಅದು ಟಾಕ್ಸಿಕ್. ಬಹಳಷ್ಟು ಜನಕ್ಕೆ ಈ ಟಾಕ್ಸಿಕ್ ಮೇಲೆ ತುಂಬಾ ನಿರೀಕ್ಷೆಗಳಿತ್ತು. ಅದರ ಬೆನ್ನಲ್ಲೇ ಟಾಕ್ಸಿಕ್ ಸಿನಿಮಾ ತಂಡ ನಿನ್ನೆ 4 ನಿಮಿಷಗಳ ಒಂದು ಟ್ರೈಲರ್ ತುಣುಕನ್ನ ರಿಲೀಸ್ ಮಾಡಿತ್ತು. ಈ ಟ್ರೈಲರ್ ಆ ಥರ ಇತ್ತು, ಈ ಥರ ಇತ್ತು ಅಂತೇಳಿ ಕಂಪ್ಲೀಟ್ ರಿವ್ಯೂ ಎಲ್ಲ ಮಾಡಕ್ ಹೋಗಲ್ಲ. ಆ ಟ್ರೈಲರ್ನ ನನ್ನ ಅನಿಸಿಕೆಗಳೇನು ಅನ್ನೋದನ್ನು ಹೇಳ್ಕೊಂಡು ಹೋಗ್ತೀನಿ. ಮೊದಲನೇದಾಗಿ ಯಶ್ ಅವರು ನಟಿಸಿ ನಿರ್ಮಾಣ ಮಾಡಿದಂತಹ ಬಹು ನಿರೀಕ್ಷಿತ ಸಿನಿಮಾ ಈ ಟಾಕ್ಸಿಕ್. ಟ್ರೈಲರ್ನ ನೋಡಿದ್ವಿ, ಏನೋ 4 ನಿಮಿಷ 30 ಸೆಕೆಂಡ್ಗಳ ಕಾಲ ಏನೋ ಇರುವಂತ ಟ್ರೈಲರು. ಈ ಸಿನಿಮಾವನ್ನ ಮೇನ್ ಆಗಿ ಕನ್ನಡ ಮತ್ತೆ ಇಂಗ್ಲಿಷ್ನ ಭಾಷೆಗಳಲ್ಲಿ ಈ ಸಿನಿಮಾವನ್ನ ಚಿತ್ರೀಕರಣ ಮಾಡಿರುವಂಥದ್ದು. ಅದಾದ್ಮೇಲೆ ತಮಿಳು, ತೆಲುಗು, ಮಲಯಾಳಮು, ಹಿಂದಿ ಆ ಎಲ್ಲ ಭಾಷೆಗಳಿಗೆ ಡಬ್ ಮಾಡಲಾಯಿತು. ನೋಡಿ, ಈ ಸಿನಿಮಾದಲ್ಲಿ ಈ ಟ್ರೈಲರ್ನಲ್ಲಿ ಎಲ್ಲರೂ ಅನ್ಕೊಂಡಿದ್ರು ಏನು ಮಾಸ್ ಎಲಿಮೆಂಟ್ಸ್ಗಳು ತುಂಬಾನೇ ಇರುತ್ತೆ. ಯಾಕಂದ್ರೆ ಈ ಹಿಂದೆ ರಿಲೀಸ್ ಮಾಡಿದಂಥ ಎಲ್ಲಾ ಪೋಸ್ಟರ್ಸ್ಗಳು, ಯಾವುದು ಕ್ಯಾರೆಕ್ಟರ್ ಇಂಟ್ರಡಕ್ಷನ್ ಪೋಸ್ಟರ್ಸ್ ಆಗಿರ್ಬೋದು, ರುಕ್ಮಿಣಿ ವಸಂತ ಅವ್ರದ್ದು, ನಯನತಾರಾ ಅವ್ರದ್ದು, ಕಿಯಾರಾ ಅಡ್ವಾಣಿ ಅವ್ರದ್ದು, ತಾರಾ ಸುತಾರಿ ಅವ್ರದ್ದು, ಅಥವಾ ರಾಯ ಇಂಟ್ರಡಕ್ಷನ್ ವಿಡಿಯೋನೇ ಆಗಿರ್ಬೋದು, ಎಲ್ಲವೂ ಕೂಡ ರಾ ಆಗಿತ್ತು. ಅದನ್ನ ನೋಡಿದಂಥ ಎಲ್ಲ ಅಭಿಮಾನಿಗಳ ಮನಸ್ಸಲ್ಲಿ ಒಂದು ನಿರೀಕ್ಷೆ ಅಂತೂ ಇತ್ತು, ಏನು ಈ ಸಿನಿಮಾ ರಾ ಎಲಿಮೆಂಟ್ ನಲ್ಲಿ ಕೂಡಿರ್ತದೆ ಅನ್ನುವಂಥ ಒಂದು ನಿರೀಕ್ಷೆ ಅಂತೂ ಇತ್ತು. ಸೊ ಇದನ್ನ ನೋಡಿದಾದ್ಮೇಲೆ ಅನಿಸ್ತು, ಕೇವಲ ರಾ ಎಲಿಮೆಂಟ್ ಮೇಲೆ ಈ ಸಿನಿಮಾ ನಿಂತಿಲ್ಲ, ಅದರ ಜೊತೆಗೆ ಪ್ರೀತಿಯ ಸುತ್ತ ಒಂದು ಕಥೆಯನ್ನು ಕೂಡ ಹೆಣೆದಿದ್ದಾರೆ ಅನ್ನೋಂಥದ್ದು. ಈ KGF 1 ಮತ್ತೆ KGF 2 ಸಿನಿಮಾದ ಸಕ್ಸಸ್ ನಂತರ ಬಹಳಷ್ಟು ಜನಕ್ಕೆ ಅನಿಸ್ತಿತ್ತು, ಏನೋ ಒಂದೇ ಶೈಲಿಯ ಡೈಲಾಗ್ ಡೆಲಿವರಿಗಳಿರುತ್ತೆ ರಾಕಿಂಗ್ ಸ್ಟಾರ್ ಯಶ್ ಅವ್ರದ್ದು, ಒಂದೇ ಶೈಲಿಯಲ್ಲಿ ನಟನೆ ಇರುತ್ತೆ ಅಂತೇಳಿ. ಅದನ್ನ ಇಲ್ಲ, ನೀವು ತಪ್ಪು ಅಂತ ಪ್ರೂವ್ ಮಾಡಿದ್ದು ಟಾಕ್ಸಿಕ್ ನ ಟೀಸರ್ ನಲ್ಲಿ ನಾವು ಕಾಣಬಹುದು. ಏನು ರಾಯ ಕ್ಯಾರೆಕ್ಟರ್ ಆಗಿರ್ಬೋದು, ನೋಡ್ಬೋದು ನೀವು ರಾಯ ಕ್ಯಾರೆಕ್ಟರ್ ನಲ್ಲಿ ಅಷ್ಟೊಂದು ಏನು ಹೆವಿ ನಟನೆ ಇಲ್ಲದಿದ್ರು ಕೂಡ ಒಂದು ಗಂಭೀರ ಕ್ಯಾರೆಕ್ಟರ್ ಆಗಿರುವಂತಹ ರಾಯ. ಆದರೆ ಅದರ ಜೊತೆಗೆ ಟಿಕೆಟ್ ಅನ್ನುವಂತಹ ಇನ್ನೊಂದು ಪಾತ್ರವನ್ನು ಕೂಡ ರಾಕಿಂಗ್ ಸ್ಟಾರ್ ಯಶ್ ಅವರು ನಿಭಾಯಿಸಿದ್ದಾರೆ. ಅದರಲ್ಲಿ ನೀವು ನೋಡ್ಬೋದು, ಎಕ್ಸ್ಟ್ರೀಮ್ ಲೆವೆಲ್ ನಲ್ಲಿ ಆಕ್ಟ್ ಮಾಡಿರುವಂಥದ್ದು, ಅವರ ಪೊಟೆನ್ಷಿಯಲ್ ಏನಿದೆ ಆ ಪೊಟೆನ್ಷಿಯಲ್ ನ ತೋರಿಸಿರುವಂಥದ್ದು. ಇಲ್ಲ, ನಿಮಗೆ ಆಕ್ಟಿಂಗ್ ಬರಲ್ಲ ಅಂತ ಹೇಳಿದಂತ ಪ್ರತಿಯೊಬ್ಬರು ಮುಖದ ಮೇಲೆ ಹೊಡೆದಂತಹ ಆಕ್ಟಿಂಗ್ ನ ಮಾಡಿರ್ತಾರೆ ಅದರಲ್ಲಿ ಅವರು. ಏನು ಅದರ ಜೊತೆಗೆ ಸಿನಿಮಾನ ಟ್ರೈಲರ್ನ ನೋಡಿದಂತ ನಮ್ಗೆ ಗೂಗ್ಲಿ ಸಿನಿಮಾದ ಶರತ್ ಒಂದು ಕ್ಷಣ ನೆನಪಾಗಿ ಹೋದ. ಯಾಕಂತ ಹೇಳಿದ್ರೆ ಗೂಗ್ಲಿ ಸಿನಿಮಾ ಬಂದಾದ್ಮೇಲೆ ಆ ರೀತಿಯಂತ ಡೀಪ್ ಲವ್ ಇರುವಂತಹ ನಟನೆ ರಾಕಿಂಗ್ ಸ್ಟಾರ್ ಯಶ್ ಅವರ ಯಾವುದೇ ಮೂವಿಯಲ್ಲಿ ಬಂದಿರಲಿಲ್ಲ. ಆದ್ಮೇಲೆ ಸುಮಾರು ಮೂವಿಗಳು ಬಂದಿದ್ವು, ಬಟ್ ಈಗಲೂ ಕೂಡ ಅದೆಷ್ಟೋ ಜನರಿಗೆ ಗೂಗ್ಲಿಯ ಶರತ್ ಅಂದ್ರೆ ತುಂಬಾ ಇಷ್ಟ. ಯಾಕಂತ ಹೇಳಿದ್ರೆ ಅದರಲ್ಲಿ ಇರುವಂತಹ ಲವ್, ಅವರ ನಟನೆ. ಸೊ ನಿನ್ನೆ ದಿನ ರಿಲೀಸ್ ಆದಂತಹ ಟ್ರೈಲರ್ ನಲ್ಲಿ ಕೆಲವೊಂದಿಷ್ಟು ತುಣುಕುಗಳಲ್ಲಿ ಅವರ ಕಣ್ಣಿನಲ್ಲಿ ಆ ಪ್ರೀತಿಯನ್ನ ನಾವು ಮತ್ತೆ ನೋಡಬಹುದಾಗಿತ್ತು. ಜೊತೆಗೆ ಅದರಲ್ಲಿ ಅವರು ಹೇಳಿದ್ರು, ಏನು ಎಲ್ಲಾ ಹುಡುಗಿಯರು ಇವನನ್ನ ಪ್ರೀತಿ ಮಾಡ್ತಿದ್ರು, ಆದ್ರೆ ಅವನು ಮಾತ್ರ ಆಕಾಶದಲ್ಲಿ ಸ್ವಚ್ಛಂದವಾಗಿ ಹಾರಾಡ್ತಾ ಇದ್ದ ಅಂತೇಳಿ. ಸೊ ಈ ಎರಡರಲ್ಲೂ ಎಲ್ಲೋ ಏನು ಲಿಂಕ್ ಸಿಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಅವರ ಕಣ್ಣಿನಲ್ಲಿ ಕಾಣ್ತಾ ಇರುವಂತಹ ಪ್ರೀತಿ ಆಗಿರ್ಬೋದು, ಆದ್ರೆ ಆ ಡೈಲಾಗ್ ನಲ್ಲಿ ಬಂದಂತಹ ಹೇಳಿಕೆ ಆಗಿರ್ಬೋದು, ಒಂದಕ್ಕೊಂದು ಹೊಂದಾಣಿಕೆ ಆಗ್ತಿಲ್ಲ. ಸೊ ಅದರಿಂದ ಇನ್ನಷ್ಟು ಹೆಚ್ಚಿನ ಕುತೂಹಲವನ್ನ ಮೂಡಿಸ್ತಾ ಇದೆ ಈ ಸಿನಿಮಾ. ಲವ್ನ ಟ್ರ್ಯಾಕ್ ನಲ್ಲಿ ಹೋಗ್ತಾ ಇದೆಯೋ ಅಥವಾ ಏನು ಸೇಡಿನ ಟ್ರ್ಯಾಕ್ ನಲ್ಲಿ ಹೋಗ್ತಾ ಇದೆಯೋ, ಈ ಪ್ರೀತಿ ಸೇಡು ಅದೆರಡನ್ನು ಗೀತು ಮೋಹನ್ ದಾಸ್ ಅವರು ಅದು ಯಾವ ರೀತಿಯಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಹೋಗಿದ್ದಾರೆ ಅನ್ನುವಂಥದ್ದನ್ನ ಸಿನಿಮಾಗಾಗಿನೇ ನಾವು ಕಾದು ನೋಡ್ಬೇಕು. ಜೊತೆಗೆ 2 ನಿಮಿಷ 30 ಸೆಕೆಂಡ್ನಲ್ಲಿ ಬಂದಂತಹ ಆ ಒಂದು ತುಣುಕು, ಯಾರು ಅದನ್ನ ನಿರೀಕ್ಷೆ ಮಾಡಿರ್ಲಿಲ್ಲ. ರಾಕಿಂಗ್ ಸ್ಟಾರ್ ಯಶ್ ಅವರು ಇಷ್ಟೊಂದು ಬೋಲ್ಡ್ ಆಗಿ ನಟನೆಯನ್ನ ಮಾಡ್ಬೋದು ಅಂತೇಳಿ. ಆಲ್ಮೋಸ್ಟ್ ನೀವೆಲ್ಲರೂ ಟ್ರೇಲರ್ನ ನೋಡಿರ್ಬಹುದು. 2 ನಿಮಿಷ 30 ಸೆಕೆಂಡಿನ ಆ ಒಂದು ಸೀನ್ ನಿರೀಕ್ಷೆಯನ್ನ ಮೀರಿದಂತಹ ಸೀನ್. ಹಾಲಿವುಡ್ನ ರೇಂಜ್ಗೆ ನಾವು ಸಿನಿಮಾ ಮಾಡ್ತಾ ಇದ್ದೀವಿ ಅಂತ ಹೇಳಿ ರಾಕಿಂಗ್ ಸ್ಟಾರ್ ಯಶ್ ಅವರು ಮೊದಲಿನಿಂದಾನು ಹೇಳ್ಕೊಂಡೇ ಬಂದಿದ್ರು. ಟಾಕ್ಸಿಕ್ ಸಿನಿಮಾ ಅನೌನ್ಸ್ ಆದಾಗಿನಿಂದ, ಇಲ್ಲ ಇದು ನಾವು ಕೇವಲ ಭಾರತೀಯ ಸಿನಿಮಾ ರಂಗವನ್ನ, ಭಾರತೀಯ ಸಿನಿ ಪ್ರೇಕ್ಷಕರನ್ನ ಮಾತ್ರ ಟಾರ್ಗೆಟ್ ಮಾಡಿಲ್ಲ, ನಮ್ಮ ಟಾರ್ಗೆಟ್ ಇಡೀ ಜಗತ್ತು, ಇಡೀ ಜಗತ್ತಿನಲ್ಲಿರುವ ಪ್ರತಿಯೊಬ್ಬ
ವೀಕ್ಷಕನು ನಮ್ಮ ಆಡಿಯನ್ ಅವ್ರೆಲ್ಲರೂ ನಾವು ಟಾರ್ಗೆಟ್ ಮಾಡಿ ಈ ಸಿನಿಮಾವನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ಜೊತೆಗೆ ಈ ಗಲ್ಫ್ ಯುದ್ಧದಲ್ಲಿ ಯುದ್ಧ ಆದಾಗ, ಗಲ್ಫ್ ರಾಷ್ಟ್ರಗಳಲ್ಲಿ ಯುದ್ಧ ಆದಾಗ, ಇರಾನ್ ಮತ್ತೆ ಇಸ್ರೇಲ್ ವಾರ್ ಆದಾಗ ಅನೌನ್ಸ್ ಆದಂತಹ ರಿಲೀಸ್ ಡೇಟ್ ಅನ್ನ ಮುಂದೂಡಲಾಗಿತ್ತು. ಆ ಸಂದರ್ಭದಲ್ಲೂ ಕೂಡ ಯಶ್ ಅವರು ಅದೇ ಮಾತನ್ನ ಹೇಳಿದ್ರು, ಏನಂತ, ನಾವು ಈ ಸಿನಿಮಾವನ್ನ ಕೇವಲ ಭಾರತೀಯ ವೀಕ್ಷಕರನ್ನ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಮಾಡಿರುವಂತಹ ಸಿನಿಮಾ ಅಲ್ಲ, ಅದಕ್ಕಾಗಿ ಈ ಯುದ್ಧ ಸ್ವಲ್ಪ ಮಟ್ಟಿಗೆ ತಗ್ಲಿ, ಆಗ ಏನು ಗಲ್ಫ್ ರಾಷ್ಟ್ರಗಳ ವೀಕ್ಷಕರು ಕೂಡ ನಮ್ಮ ಸಿನಿಮಾವನ್ನು ನೋಡುವಂತಾಗ್ಲಿ, ನಮ್ಮ ಸಿನಿಮಾ ಇಡೀ ಜಗತ್ತಿನಲ್ಲಿರುವಂಥ ಎಲ್ಲ ವೀಕ್ಷಕರಿಗೂ ಮಾಡಿರುವಂತಹ ಸಿನಿಮಾ ಅಂತೇಳಿ ಹೇಳಿದ್ರು. ಪ್ರತಿಯೊಂದು ಸೀನ್ಗಳನ್ನು ನೋಡಿದಾಗ, ಅದರಲ್ಲಿ ಯೂಸ್ ಮಾಡಿರುವಂಥ VFX ನೋಡಿದಾಗ ಅವರು ಹೇಳಿದಂತಹ ಮಾತು ಅಕ್ಷರ ಸಹ ಸತ್ಯ ಅನ್ನುವಂಥದ್ದಂತೂ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ರಾಯ ಮತ್ತೆ ಟಿಕೆಟ್ ಈ ಎರಡು ಪಾತ್ರಗಳ ಮುಖಾಮುಖಿ ಏನಿದೆ ಎಕ್ಸ್ಟ್ರೀಮ್ ಆಗಿದೆ. ಯಾಕಂತ ಹೇಳಿದ್ರೆ ಮೊದಲಿನಿಂದನೂ ಅವರು ತಂದೆ ಮಗನ ಪಾತ್ರ ಅನ್ನುವಂಥದ್ದು ಗೊತ್ತಾಗ್ತಿದೆ. ಮೊದಲನೇ ಟ್ರೈಲರ್ನ ಮೊದಲಿನಿಂದನೂ ನಯನತಾರ ಅವರು ರಾಯನಿಗೆ ಹೇಳ್ತಾರೆ, ಏನಂತ ಹೇಳಿದ್ರೆ, ನೀನು ಈ ಇಡೀ ಊರನ್ನ ಆಳ್ಬೇಕು ರಾಯ, ಅದನ್ನ ನಾನು ನೋಡ್ಬೇಕು ಅನ್ನುವಂಥದ್ದನ್ನ ಅವ್ರು ಹೇಳಿದ್ರು. ಅದರಂತೆಯೇ ಆ ಟ್ರೈಲರ್ನ ಕೊನೆಯ ಭಾಗದಲ್ಲಿ ಬಂದಾಗ ಟಿಕೆಟ್ ಮತ್ತೆ ರಾಯನ ಮುಖಾಮುಖಿ ಆಗ್ತದೆ. ಈ ತಂದೆ ಮಗನ ಜಗಳದಲ್ಲಿ ತಾಯಿಯ ಪಾತ್ರ ಏನಿರುವಂಥದ್ದು, ಒಂದು ವೇಳೆ ಇವರಿಬ್ಬರ ಜಗಳಕ್ಕೆ ಅವರೇ ತುಪ್ಪ ಸುರಿದು ಏನು ಅವರಿಬ್ಬರ ಜಗಳ ಇನ್ನಷ್ಟು ಹೆಚ್ಚಿಗೆ ಆಗೋ ತರ ಮಾಡಿದ್ರ, ಅಥವಾ ಅವರಿಬ್ಬರ ಜಗಳವನ್ನ ಏನು ಅವರು ಡೈಲಾಗ್ನಲ್ಲಿ ಬರ್ತದೆ, ಏನು ಇದು ಎಲ್ಲಿಗೆ ಹೋಗಿ ಮುಟ್ತದೆ ಅನ್ನೋದು ನಿನಗೂ ಗೊತ್ತಿದೆ ರಾಯ ಅಂತ ಹೇಳಿದ್ರೆ ಮೋಸ್ಟ್ಲಿ ಇವರೇ ಅವರಿಬ್ಬರ ಜಗಳವನ್ನ ಶಮನ ಮಾಡಬಹುದಾ ಗೊತ್ತಿಲ್ಲ. ಅದೇನು ಅಂತೇಳಿ ನಮ್ಗೆ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ನಾವು ಸಿನಿಮಾಗಾಗಿ ಕಾಯಲೇಬೇಕು. ಚಿತ್ರಮಂದಿರದ ಹತ್ರ ಎಲ್ಲರ ಚಿತ್ತ ಇದೆ. ಈಗ ಈ ಸಿನಿಮಾ ಯಾವಾಗ ಚಿತ್ರಮಂದಿರಕ್ಕೆ ಬರುತ್ತೆ, ಯಾವಾಗ ನಾವೆಲ್ಲರೂ ಹೋಗಿ ನೋಡ್ತೀವಿ ಅಂತೇಳಿ ಅಭಿಮಾನಿಗಳು ತುಂಬಾ ನಿರೀಕ್ಷೆಯನ್ನಿಟ್ಟು ಕಾಯ್ತಾ ಇದ್ದಾರೆ. ಆ ರಿಲೀಸ್ ಆದಂತಹ ಪ್ರತಿಯೊಂದು ಪೋಸ್ಟರ್ಗಳು, ಕ್ಯಾರೆಕ್ಟರ್ ಇಂಟ್ರಡಕ್ಷನ್ ವಿಡಿಯೋಗಳು, ಅದು ಎಲ್ಲದರ ಜೊತೆಗೆ ಈ ಟ್ರೈಲರ್ ಮತ್ತಷ್ಟು ಮಗದಷ್ಟು ಕೌತುಕವನ್ನ ಸೃಷ್ಟಿ ಮಾಡಿದ್ದಂತೂ ನಿಜ. ಆಗಸ್ಟ್ 26ರಂದು ಸಿನಿಮಾ ಥಿಯೇಟರಿನಲ್ಲಿ ಬರ್ತಾ ಇದೆ, ರಿಲೀಸ್ ಆಗ್ತಾ ಇದೆ. ನೋಡೋಣ, ಸಿನಿಮಾವನ್ನ ನೋಡಿ ಈ ಸಿನಿಮಾದ ಯಶಸ್ಸಿಗೆ ಹಾರೈಸೋಣ ಅಂತ ಹೇಳ್ತಾ ಇವತ್ತಿನ ಈ ಸೆಗ್ಮೆಂಟ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಮಾರ್ಟ್ ಟಿವಿ.